ಮಾಡಿದ್ರಿ. ಆ ನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ತಾವು ಭೇಟಿ ಮಾಡಿದ್ರಿ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತಾವು ಹೋಗಿ ನೋಡಿ, ಚರ್ಚೆ ಮಾಧ್ಯಮದಲ್ಲಿರೋದು. ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವರ ಜೊತೆ ಏನ್ ಚರ್ಚೆ ಮಾಡಿದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದ್ರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡಲಿ. ನೋಡಿ, ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಆಯಿತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರ್ಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸಕ್ಕೆ. ಅವರಿಗೂ ಕುತೂಹಲ ಆಯಿತು. ಸೊ ಟೈಮ್ ಕೊಟ್ಟಿದ್ರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದ್ರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಇಸ್ಕೊಂಡಿದ್ದಾರೆ ಅಂತ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ತಾವೆಲ್ಲ ಹೋದಾಗನು ಅವರೇ ಕೇಳಿರ್ಬೋದು ಅಥವಾ ತಾವಾದ್ರೂ ಇಲ್ಲ, ಕೇಳಿರ್ಬಹುದು, ಕೇಳಿದ್ದಾರೆ. ಅವೆಲ್ಲ ಮಾಧ್ಯಮದಲ್ಲಿ ಹೇಳಕ್ಕಾಗತ್ತಾ? ನೋಡಿ, ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಗೊಂದಲ ಎಲ್ಲಿದೆ? ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಸಂದರ್ಭ ಸೂಕ್ತ ಅನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಈಗ ಗೊಂದಲ ಇರೋದು ಬಿಜೆಪಿನಲ್ಲಿ, ಮಾಧ್ಯಮದಲ್ಲಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ. ಸರ್, ಈಗ ನಿಮ್ಮ ಶಾಸಕರು ಗುಂಪಾಗಿ ಡೆಲ್ಲಿಗೆ ಅವರು ಯಾರೇ ಹೋದ್ರೂ ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ, ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ CM ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. CWC ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೋಬಹುದು. ಯಾರು ನಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಬಾರದು ಅಂತ ಎಲ್ಲೂ ಹೇಳಿಲ್ಲ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಗೊಳುತ್ತೆ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತಾನು CM ಅವರು ಹೇಳಿದಾರಲ್ಲ. ತಾವು ಅಲ್ಲಿಗೆ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದಿರಿ. ಕಾಂಗ್ರೆಸ್ ಮಾತುಕತೆ ಹೋಗಿದ್ರು, ಬಹುಶಃ ಸಹಜವಾಗಿ ಏನಾದ್ರು ಸಂದೇಶವನ್ನು ಕಳಿಸಿರ್ಬೋದು. ಪ್ರಸ್ತುತ ನೋಡಿ, ಸಚಿವರು ಇದ್ದೀರಿ. ನೋಡಿ, ಇದ್ದವರು ಇಬ್ರು ಸಂದೇಶ ಕೊಟ್ಟಿದಾರ ಬಿಟ್ಟಿದಾರ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ಬ್ರೀಫಿಂಗ್ ಯಾವಾಗ್ಲೂ ನಾವು ಕೊಡ್ತೀವಲ್ಲ. ಯಾವ ಮಂತ್ರಿಗಳಿಗೆ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ ಯಾರು CM ಅವರಿಗೆ ಮತ್ತೆ DCM ಅವರಿಗೆ ಭೇಟಿಯಾಗಿ, ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ, ಇವ್ರು ಹಿಂಗೆ ಹೇಳಿದ್ರು, ರಾಜ್ಯದ ನಮ್ಮ ಬೇಡಿಕೆಗಳನ್ನ ಇಟ್ಟು ಬಂದಿದ್ದೀವಿ ಅಂತ ರಿಪೋರ್ಟಿಂಗ್ ಮಾಡ್ತೀವಿ. ಅದೇ ರೀತಿ ವರಿಷ್ಠರಿಗೆ ಭೇಟಿ ಆದಾಗ ಕೂಡ ನಾವು ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ. ಅದೆಲ್ಲಾನು ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಸೊ ಅದು ಹೇಗೆ ತಗೋಬೇಕು, ಏನ್ ಮಾಡಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ, ಹೊರತು ಬೇರೆದು ಯಾವುದು ಇಲ್ಲ. DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ. ನೋಡಿ, ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನ ಇವರೇ, ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನ್ ಮಾಡ್ಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನ್ ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನ್ ತೀರ್ಮಾನ ತಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದ್ರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಪಕ್ಷದ ನಾಯಕರು ಹೇಳ್ತಾ ಇರೋದು ಸರ್, ಇದೆಲ್ಲ ಕ್ಲಿಯರ್ ಆಗಲಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತಾನೆ. ಅದೇ ವಾಟ್ ಎವರ್ ಇಟ್ ಈಸ್, ಕ್ಲಿಯರ್ ಎಲ್ಲ ಆಗ್ಬೇಕು, ವರಿಷ್ಠರ ಅಂಗಳದಲ್ಲಿ ಆಗ್ಬೇಕು, ಮಾಧ್ಯಮದಲ್ಲ. ನಾವು ಪ್ರೈಮ್ ಟೈಮ್ ನಲ್ಲಿ ಕೂತ್ಕೊಂಡಿದ್ದು ಕ್ಲಿಯರ್ ಮಾಡಕ್ ಆಗ್ತದ? ಅದೇ ನಮ್ಮ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನ್ ಬಂದು ಪ್ರೈಮ್ ಟೈಮ್ ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ ಅದು ಅದು ವ್ಯರ್ಥ. ಸಹಜ ಸರ್. ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರಿದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತೆ ಸರ್. ಅಂದ್ರೆ ಅಟ್ಲೀಸ್ಟ್ ಒಂದು ಕಟ್ಟಿಸಿದ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರೂ ಇರ್ಬೋದು, ಇರದೇ ಇರ್ಬೋದಲ್ವಾ. ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದ್ರೆ ಹೊರಗಡೆ ಹೇಳುವಂತದ್ದು ಏನೂ ಇಲ್ಲ. ನೋಡಿ, ಆಗ್ಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊಂತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತ ಹೇಳಿರೋದು.
ಸೊ ಇದರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ ಹೈಕಮಾಂಡ್. 29ಕ್ಕೆ ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಸರ್ ದೆಹಲಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29, 30 ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ತಮಗೆ ನನಗೆ ಮಾಹಿತಿ ಇಲ್ಲ. ಈ ಬೆಳವಣಿಗೆಗಳ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿಎಂ ಮಾಡಬೇಕು, ಅವ್ರು ಮಾಡಿದ್ರೆ ಸಮರ್ಥರಿದ್ದಾರೆ ಅನ್ನೋ ಮಾತನ್ನ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ. ನೋಡಿ ಇವರೇ, ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ. ಅವೆಲ್ಲ ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ಮಾನ್ಯ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವನೆ ಮಾಡಿ ಅದು ಉದ್ದಗೆ ಎಳೆಯೋದು ಅವಶ್ಯಕತೆ ಇಲ್ಲ. ದಲಿತ ಸಂಘಟನೆಗಳು ರಸ್ತೆಗಿಳಿದು ಅವರು ಕೇಳ್ತಿದ್ದಾರೆ, ದಲಿತ ಲೀಡರ್ಗೆ ಯಾಕೆ ಕೊಡಬಾರ್ದು? ಇಲ್ಲ, ಎಲ್ಲಾ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಈಗ ಹಿಂದುಳಿದ ವರ್ಗದವ್ರು ಕೇಳ್ತಾರೆ, ಮೇಲ್ವರ್ಗದವ್ರು ಕೇಳ್ತಾರೆ, ಅಲ್ಪಸಂಖ್ಯಾತರು ಕೇಳ್ತಾರೆ, ದಲಿತರು ಕೇಳ್ತಾರೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ ಎಲ್ಲ ಇರ್ತದೆ. ಸೀನಿಯಾರಿಟಿ ತಗೊಂಡ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು 8 ವರ್ಷ ಇದ್ದೆ, ನಾನು ಕೂಡ ರೇಸ್ ನಲ್ಲಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನೋದು ಮಾತಾಡಿ. ನೋಡಿ, ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8-10 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವರು ಅಧ್ಯಕ್ಷರಾದವರು. ಸೊ ಅರ್ಹತೆ ಬಹಳಷ್ಟು ಜನರಿಗಿದೆ ನಮ್ಮ ಪಕ್ಷದಲ್ಲಿ. ದ ಡೆಪ್ತ್ ಇನ್ ಲೀಡರ್ಶಿಪ್ ಇನ್ ಕಾಂಗ್ರೆಸ್ ಇಸ್ ಇಮೆನ್ಸ್. ವಾಟ್ ಎವರ್ ಇಟ್ ಈಸ್, ಅವ್ರವ್ರ ಅಭಿಮಾನ ರೀ, ಏನ್ ಮಾಡಕ್ಕಾಗುತ್ತೆ? ಈಗ ನಾನು ನಿಮ್ ತಡೆಯಲಿ ಬಿಜೆಪಿ ಅವ್ರು ಕೇಳ್ಕೊಂಡು ನಾವು ಪಕ್ಷ ನಡ್ಸಕ್ಕಾಗತ್ತಾ? ಅವ್ರದೇ ಪಾಪ ಮನೇಲಿ ಬೆಂಕಿ ಹತ್ತುರಿತಾ ಇದೆ. ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟೈಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ರೆ, ಅಶೋಕ್ ಅವರಿಗೆ ಪಾಪ ಚೂ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಂದು ವಿಷಯ 2.5 ವರ್ಷದಲ್ಲಿ ಸಮರ್ಪಕವಾಗಿ ಸಮರ್ಥವಾಗಿ ವಿರೋಧ ಪಕ್ಷದವರು ತಗೊಳಕ್ಕಾಗಿದ್ಯಾ ಹೇಳಿ? Mr. Sadanand Gowda says we are ready to give outer support to Mr. DK Shivakumar. What kind of statement is? How you read it, sir? ಐ ಡೋಂಟ್ ನೋ. ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ. ಅವರಿಗೂ ರಾಜೀನಾಮೆ ಕೊಡ್ಸಿದ್ರಲ್ಲ, ಈಗ ಸುಮ್ಮನೆ ಯಾವ್ದೋ ಹೈಕಮಾಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲ್ ಚಪ್ಲಿನೂ ಆ ಕಡೆ ಹೋಗೋದಿಲ್ಲ. ನಮಗೇನ್ ಇದು ಬಿದ್ದಿದ್ಯಾ ಬಿಜೆಪಿ ಅವರ ಹತ್ರ ಔಟ್ಸೈಡ್ ಸಪೋರ್ಟ್ ತಗೊಂಡ್ ಮಾಡಕ್ಕೆ? ನಮ್ಮ ತತ್ವನೇ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ನಮಗೇನ್ ನಾವು ಅಂತ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದು. ಅವಲ್ಲ ಇವ್ರೆಲ್ಲ ರಾತ್ರಿ ಹೊತ್ತು ಕನ್ಸ್ ಕಂಡಿರ್ಬೇಕು, ಹಗಲಲ್ಲಿ ಕನ್ಸ್ ಕಂಡಿರ್ಬೇಕು. ಅದು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತದ? ಅವರೆಲ್ಲ ಹೆಂಗಾಗಿದ್ದು CM ಅದನ್ನು ಹೇಳಿ ಅಲ್ಲ ಜನರಿಗೆ. ಸರಿ, ಸದ್ಯಕ್ಕೆಲ್ಲ ಗೊಂದಲ ಪರಿಹಾರ ಯಾವಾಗ ಆಗ್ಬೋದು ಸರ್? ಮೊದಲನೇದು ಗೊಂದಲ ಇಲ್ಲ, ಆದ್ರೆ ಏನೇ ಇದ್ರು ಕ್ಲಾರಿಫಿಕೇಶನ್ ಏನ್ ಕೇಳ್ತಾ ಇದಾರೆ ಎಲ್ಲ ಈ ಮಾಧ್ಯಮದಲ್ಲಿರ್ಬೋದು, ಶಾಸಕರದಲ್ಲಿರ್ಬೋದು, ಅದನ್ನ ಹೈಕಮಾಂಡ್ ಅವ್ರು ಕೊಡ್ತಾರೆ. ಯಾವಾಗ ಅಷ್ಟು ನೋಡಿ, ಇವತ್ತು ಖರ್ಗೆ ಸಾಹೇಬರು ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಂದು ಮದುವೆ ಇದೆ, ಅದು ಅಟೆಂಡ್ ಆಗ್ಬಿಟ್ಟು ಮತ್ತೆ ನಾಳೆ ನಾಡಿದ್ದು ಅಲ್ಲಿ ಬೇರೆ 2-3 ಗಂಭೀರವಾದಂತಹ ವಿಷಯಗಳು ಚರ್ಚೆ ಇದೆ. ನಮ್ಮ OBC ಇದಿರ್ಬೋದು, ಮತ್ತೆ BR ಚುನಾವಣೆದು ಯಾವುದೋ ಒಂದು ಮೀಟಿಂಗ್ ಇದೆ. ಅದು ಮುಗಿಸ್ಕೊಂಡು ಅವರೆಲ್ಲ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿ ಯಾವಾಗ ಕರೆಸ್ತಾರೆ ನೋಡ್ತಾರೆ. ಆಮೇಲೆ ಸರ್, ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆನ ಬ್ಲಾಕ್ ಮೇಲ್ ಯಾವ ರೀತಿ? ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂತ ಒಂದು ಅಪಾರವಾದಂತ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದಾದಂತ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. ದೇರ್ ಇಸ್ ನೋ ಡೌಟ್. ಆಮೇಲೆ ಅವರ ನಾಯಕತ್ವ ಇರ್ಬೋದು ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಯಾರೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಅಂಡ್ ಬಹಳ ಸ್ಪಷ್ಟವಾಗಿ CM ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇರಲ್ಲ. ಪಾರ್ಟಿ ಕಾರ್ಯಕರ್ತರಿಂದ ಇರ್ತದೆ, ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ. ಸೊ ಇವತ್ತು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಸತೀಶ್ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕಾರ್ಯಕರ್ತರು ಬೆಳೆಸಿದಂತ ನಾಯಕರು. ಸೊ ಏನೇ ಇದ್ರೂ ಕೂಡ ಅವರ ಮಾರ್ಗದರ್ಶನ ಇರ್ಬೋದು, ಅವರ ಏನು ಸೈದ್ಧಾಂತಿಕ ನಿಲುವು ಇರ್ಬೋದು, ಅದು 100% ಇಟ್ ಇಸ್ ಲೆಫ್ಟ್ ಅ ವೆರಿ ಡೀಪ್ ಇಂಪ್ಯಾಕ್ಟ್ ಆನ್ ದ ಪಾರ್ಟಿ. ದೇರ್ ಇಸ್ ನೋ ಡೌಟ್. ಸರಿ, ರಾಯರೆಡ್ಡಿ ಅವರು ಇನ್ನೊಂದು ಮಾತಾಡಿದ್ದಾರೆ. CLP ನಾವು 5 ವರ್ಷಕ್ಕಂತ ಸಿದ್ದರಾಮಯ್ಯನವ್ರು ಆಯ್ಕೆ ಮಾಡಿದೀವಿ, 2.5 ವರ್ಷಕ್ಕೆ ಅಂತಲ್ಲ. ಹಾಗೇನಾದ್ರೂ ಮಾಡಕ್ ಹೋದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತೀವಿ. ಪ್ರಶ್ನೆ ಮಾಡ್ಲಿ, ಅಲ್ಲಿ ಹೋಗಿ ಮಾಡ್ಲಿ, ಮಾಧ್ಯಮದಲ್ಲ. ಈಗ ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ಕೊಡಬೇಕು ಅಂತ ತೀರ್ಮಾನ CLP ನಲ್ಲಿ ಆಗಿಲ್ಲ. CLP ನಲ್ಲಿ ಕರೆದಿ
ನೋಡಿ ಹಿಂಗೆಲ್ಲ ನಾಯಕ ಹೆಚ್ಚಿನ ಒಲವು ಅಥವಾ ಹೆಚ್ಚಿನ ಶ್ರಮ ಇವ್ರ 3-4 ಜನ ನಾಯಕರಿದೆ. ನಿಮ್ದೆಲ್ಲಾನು ಕೂಡ ಅದ್ಭುತವಾದಂತಹ ಬೆಂಬಲ ಇದೆ. ನಿಮ್ದೆಲ್ಲ ಒಪ್ಪಿಗೆ ಇದ್ರೆ ಇವ್ರ ಕೆಲವು ಜನರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ ಅಂತ ಒಪ್ಪಿಗೆ ತಗೊಂಡಿರ್ತಾರಲ್ಲ. ಸೊ ಅದು ತೀರ್ಮಾನ ಹೈಕಮಾಂಡ್ ವಿಲ್ ಟೇಕ್. ಈಗ ಎಲ್ಲ ಡಿಸಿಷನ್ ಎಲ್ಲೆಲ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಡೆಲ್ಲಿನಲ್ಲಿ ಆಗಿದೆಯಾ, ಇಲ್ಲಿ ಬೆಂಗಳೂರಿನಲ್ಲಿ ಆಗಿದೆಯಾ, CLP ನಲ್ಲಿ ಆಗಿದೆಯಾ, ಎವ್ರಿಬಡಿ ನೋಸ್ ಇಟ್. ವಾಟ್ ಎವರ್ ಇಟ್ ಈಸ್, ವಿ ಆರ್ ಪಾರ್ಟಿ ವಿಲ್ ಟೇಕ್ ಡಿಸಿಷನ್. ಈಗ ಹೌ ಇಸ್ CLP ಫಾರ್ಮ್ಡ್? CLP ಹೆಂಗಾಗುತ್ತೆ? ಪಾರ್ಟಿ MLAಗಳಿಂದ. ಪಾರ್ಟಿ ಬಿ ಫಾರ್ಮ್ ಬೇಕಲ್ವಾ ನಿಮಗೆ? ಪಾರ್ಟಿ ಬಿ ಫಾರ್ಮ್ ಬೇಕು, ಪಾರ್ಟಿ ಇಂದ ನಿಮಗೆ ಸಹಕಾರ ಬೇಕು, ಪಾರ್ಟಿ ನಾಯಕರ ಪ್ರಚಾರ ಬೇಕು. ಆಮೇಲೆ ಪಾರ್ಟಿ ಡಿಸಿಷನ್ ತಗೋಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದಲ್ಲ. ವಾಟ್ ಎವರ್ ಇಟ್ ಈಸ್, ಎವ್ರಿಬಡಿ ಈಸ್ ಅಬೈಡಿಂಗ್ ಟು ವಾಟ್ ಎವರ್ ಪಾರ್ಟಿ ಡಿಸೈಡ್ಸ್. ಬಟ್ ಸರ್, ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಮೌನವಾಗಿ ಇರಬಾರ್ದಾಗಿತ್ತು ಅಂತಾನೆ ಬಹುತೇಕ ಶಾಸಕರದ ಅಭಿಪ್ರಾಯ. ನೋಡಿ, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ವೆನ್ ನೆಸೆಸರಿ. ಈಗ ವರಿಷ್ಠರು ಕೂಡ ಮಾತಾಡ್ಬೇಕು. ನಾನು ಹೇಳ್ದಂಗೆ, ನಾನು ಇಂಡಿವಿಜುವಲ್ ಆಗಿ ಬಂದು ಮಾಧ್ಯಮ ಹತ್ರ ಮಾತಾಡಿದ ತಕ್ಷಣನೇ ಅದು ಇಡೀ ಪಾರ್ಟಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಇದೆಯಾ? ಈಗ ಎಲ್ಲರೂ, ಈಗ ವರಿಷ್ಠರು, ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ವಿ ವಿಲ್ ಟೇಕ್ ಅ ಡಿಸಿಷನ್. ವಾಟ್ ಇಸ್ ದ ಹರಿ? ಆಡಳಿತ ಮೇಲೆ ಪರಿಣಾಮ ಬೀಳಬಾರ್ದು. ಮತ್ತು ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಜನರ ಸೇವೆಗೋಸ್ಕರ ನಾವು ಜನರ ಆಯ್ಕೆ ಮಾಡಿದರೆ ಅದನ್ನ ಮಾಡಬೇಕು ಅಂತ ಅಷ್ಟೇ ಇರೋದು. ಅದು ಹೊರತುಬಿಟ್ಟು ಬೇರೆದು ಯಾವುದೂ ಇಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಿಟ್ಟು ಮೂರನೇ ಆಪ್ಷನ್ ಏನಾದರೂ ಹೈಕಮಾಂಡ್ ಮುಂದೆ ಇರುತ್ತೆ ಸರ್? ಈಗ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ, ಶಿವಕುಮಾರ್ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿ ಹಾಗೂ PCC ಅಧ್ಯಕ್ಷರು. ಈ ಈಕ್ವೇಷನ್ ಚೇಂಜ್ ಆಗಬೇಕು ಅಂದ್ರೂ ಹೈಕಮಾಂಡೇ ತೀರ್ಮಾನ ತಗೋಬೇಕಲ್ಲ. ಹೊಸ PCC ಅಧ್ಯಕ್ಷರು ಯಾರಾಗಬೇಕು ಅದ್ರ ಬಗ್ಗೆನೂ ಆಗಲೇ ಶಿವಕುಮಾರ್ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಅನ್ನೆಸೆಸರಿಲಿ ಇದು ಡಿಸ್ಕಷನ್ ವ್ಯರ್ಥ ಇಲ್ಲ. ಮಾಧ್ಯಮದಲ್ಲಿ ಏನಿದ್ರು ಅಲ್ಲೇ ತೀರ್ಮಾನ ಆಗುತ್ತೆ.